ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ವಲ್ಪ ದಿನಗಳ ಹಿಂದೆ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಿದ್ದೆ. ಸೊ ಅಲ್ಲಿಗೆ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ನನ್ನ ಫ್ರೆಂಡು ಹಾಗೆ ಅವ್ರ ಹಸ್ಬೆಂಡ್, ನನ್ನ ಮಗ, ಅವ್ರ ಮಗ, ನಾವು 5 ಮೆಂಬರ್ಸ್ ಹೋಗಿದ್ವಿ. ಸೊ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಳಗಿನ ಜಾವ ಒಂದು 4 ಗಂಟೆಗೆಲ್ಲ ಹೊರಟವರು ಸಿಗಂದೂರಿಗೆ ಒಂದು 7:30 ಅಷ್ಟರಲ್ಲಿ ರೀಚ್ ಆದ್ವಿ. ಸೊ ಅಲ್ಲಿ 7:30 ಸ್ಟಾರ್ಟ್ ಆಗುತ್ತೆ. 7:30 ಮೇಲೇ ಅಲ್ಲಿಂದ ಲಂಚ್ ಶುರುವಾಗುತ್ತೆ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮು ಆ ಥರ ಲಾಂಚಲ್ಲಿ ಜರ್ನಿ ಮಾಡಿದ್ದು. ಸೊ ಅದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಇದು ಕೊನೆಗೆ ಹೊರಡ್ತಿದ್ದಿದ್ದು, ಆ ಕಡೆ ಇರೋದು ಮೊದಲು ಹೊರಡ್ತಾ ಇದ್ದಿದ್ದು ಲಾಂಚು. ನಾವು ಸುಮ್ಮನೆ ನೋಡಲಿಲ್ಲ ಅಂತ, ಖಾಲಿ ಇತ್ತಂತ ಈ ಕಡೆ ಬಂದ್ವಿ. ಸೊ ಇವಾಗ ಅಲ್ಲಿ ಹೊಸದಾಗಿ ರೋಡ್ ಕೂಡ ಮಾಡ್ತಿದ್ದಾರೆ. ಸೊ ಈಗ ಆಲ್ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಲಾಂಚಲ್ಲಿ ಹೋಗ್ಬೇಕನ್ನೋ ಆಸೆ ಇದೆ ಅವರು ಆದಷ್ಟು ಬೇಗ ಹೋಗಿ ಬನ್ನಿ. ಯಾಕಂದರೆ ಸದ್ಯದಲ್ಲೇ ಲಾಂಚ್ ಕ್ಲೋಸ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ, ನಿಜನೋ ಸುಳ್ಳೋ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಹೋಗಿದ್ದರಿಂದ ಸೂರ್ಯ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದ ಅಂದರೆ ನೋಡಲಿಕ್ಕೆ 2 ಕಣ್ಣು ಸಾಲದಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬಾ ಖುಷಿಯಾಯಿತು. ನಾವು ಹೋಗಿ ನೋಡೋಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಸೇರ್ಕೊಂಡು ಬಿಟ್ಟಿದ್ರು. ಎಲ್ಲರೂ ಬಂದು ಯಾವುದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಹೋದ್ವಿ, ಸ್ವಲ್ಪ ಹೊತ್ತು ನಾವು ಕಾಯ್ತಾ ಇದ್ವಿ. ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅದ್ರ ಮೇಲೆ ಜನಗಳಷ್ಟೇ ಹೋಗೋದು ಅಂತ ಅಂದ್ಕೊಂಡಿದ್ದೆ. ಜನಗಳ ಜೊತೆಗೆ ಇರೋ ವೆಹಿಕಲ್ ಕೂಡ ಅದರಲ್ಲೇ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಎಲ್ಲೋ ಕೇಳಿದ್ದೆ ಬಟ್ ನೋಡಿರಲಿಲ್ಲ. ಆಮೇಲೆ ಗೊತ್ತಾಯಿತು ತುಂಬ ಜನ ಎಲ್ಲ ಬಂದರು. ಫಸ್ಟ್ ಎಲ್ಲ ಜನಗಳನ್ನ ಹತ್ತಿಸ್ಕೊಂಡ್ರು. ಹತ್ತಿಸಿ ಆದಮೇಲೆ ವೆಹಿಕಲ್ಗಳನ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ರು. ಇದೇನು ಬೈಕ್ ಅಷ್ಟೇ ಇರಬಹುದು, ಜನಗಳಷ್ಟೇ ಇರಬಹುದು, ದೊಡ್ಡ ದೊಡ್ಡ ವೆಹಿಕಲೆಲ್ಲ ತೊಗೊಂಡು ಹೋಗಲ್ಲ ಅಂತ ನಾನು ಅಂದ್ಕೊತಿದ್ದೆ. ಬಟ್ ಜನಗಳು ತುಂಬ ಜನ ಬರ್ತಿದ್ರು. ಇಷ್ಟೊಂದು ಜನದ ಮಧ್ಯೆ ಇಲ್ಲಿ ವೆಹಿಕಲೆಲ್ಲ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ, ಮೇ ಬಿ ಇಷ್ಟೇ ಜನ ಹೋಗೋದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ವೀಡಿಯೋ ಮಾಡಬೇಕಾದ್ರೆ ನಾನು ಕೊನೆಯಲ್ಲೇ ನಿಂತ್ಕೊಂಡೆ. ಕೊನೆ ಅಂದರೆ ಲೈಕ್ ಸ್ಟಾರ್ಟಿಂಗ್ ಹತ್ತಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ನಿಂತಿದ್ದೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಾವು ಅಷ್ಟೊತ್ತಿಗಾಗಲೇ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ತುಂಬಿಸೋಕೆ ಶುರು ಮಾಡಿಬಿಟ್ರು. ಅಪ್ಪ ದೇವ್ರೆ, ಇದರಲ್ಲಿ ಜಾಗನೇ ಇಲ್ಲ, ಎಲ್ಲಿಂದ ತುಂಬಿಸ್ತಾರೆ ಅಂತ ನೋಡ್ತಾ ಇದ್ದಂಗೆ ತುಂಬ ಅಂದರೆ ತುಂಬ ವೆಹಿಕಲ್ಗಳನ್ನ ಅದರೊಳಗೆ ಸೇರಿಸ್ಬಿಟ್ರು. ಸೊ ಜನಗಳಿರೋರನ್ನ ಆಚೆ ಈಚೆ ಸೈಡ್ ಮಾಡಿಸಿ ಅದ್ರ ಮಧ್ಯದಲ್ಲಿ ಎಷ್ಟು ಸಾಧ್ಯ ಅಷ್ಟು ವೆಹಿಕಲ್ ಜನನೆಲ್ಲ ಮುಂದೆ ಹಿಂದೆ ಸೈಡಲ್ಲಿ ಕಳಿಸ್ತಾರೆ. ವೆಹಿಕಲ್ಗಳನ್ನೆಲ್ಲ ತುಂಬ ಸಾಲಕ್ಕೆ ನಿಲ್ಲಿಸಿ ನೀಟಾಗಿ ಫುಲ್ ಎಲ್ಲ ನೀಟಾಗಿ ಒಳ್ಳೆ ಪಾರ್ಕಿಂಗ್ ಮಾಡೋ ಹತ್ರ ನಿಲ್ಲಿಸ್ತಾರಲ್ಲ ಆ ಥರ ನೀಟಾಗಿ ನಿಲ್ಲಿಸ್ತಾಯಿದ್ರು. ನನಗೆ ನೋಡಿ ನಿಜವಾಗ್ಲೂ ಶಾಕು. ಯಪ್ಪ, ಇಷ್ಟು ಚೆನ್ನಾಗಿ ಪಾರ್ಕಿಂಗ್ ಮಾಡಲಿಕ್ಕೆ ಸಾಧ್ಯನಾ ಅಂತ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯಿತು. ಅಷ್ಟರಲ್ಲಿ ಟಿಕೆಟ್ ತೊಗೊಳ್ಳೋರು ಬರ್ತಾರೆ. ಸೊ ಟಿಕೆಟ್ ಒಬ್ಬರಿಗೆ ಮೇ ಬಿ 10 or 20 ರೂಪೀಸ್ ಒಂದು ಟಿಕೆಟ್ಗೆ. ಸೊ ನಾವು ಟಿಕೆಟ್ ತೊಗೊಂಡ್ವಿ. ನಾವು 5 ಮೆಂಬರ್ಸ್ ಹೋಗಿರೋದು ಟಿಕೆಟ್ ತೊಗೊಂಡ್ವಿ. ಚೆನ್ನಾಗಿತ್ತು ಟೋಟಲ್ ಎಕ್ಸ್ಪೀರಿಯೆನ್ಸು. ಯಾರಿಗಾದ್ರೂ ಈ ಥರ ಲಾಂಚಲ್ಲಿ ಹೋಗ್ಬೇಕನ್ನೋ ಆಸೆ ಇದ್ದರೆ ಹೋಗ್ಬಿಡಿ. ಯಾಕೆಂದರೆ ಮೇ ಬಿ ರೋಡ್ ಆಗಿದೆ ಅಂತೆ, ಇದನ್ನು ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ತುಂಬ ಕಾರ್ಗಳು ಮತ್ತು ಆ್ಯಂಬುಲೆನ್ಸ್ ಆ ಥರದ್ದೆಲ್ಲ ತೊಗೊಂಡು ಬಂದು ನಿಲ್ಲಿಸಿದ್ರು. ನೋಡ್ತಾ ಇದ್ದಂಗೆ ಪಾರ್ಕಿಂಗ್ ಆ್ಯಕ್ಚುಲಿ ಜಾಗನೇ ಇರಲಿಲ್ಲ ಅಲ್ಲಿ, ಆಯಿತಾ. ಅಷ್ಟು ಇಲ್ಲದಿರೋ ಜಾಗದಲ್ಲೂ ಅಷ್ಟು ನೀಟಾಗಿ ಅಂದರೆ ನೀಟಾಗಿ ಎಲ್ಲ ಗಾಡಿಗಳನ್ನೂ ನಿಲ್ಲಿಸಿ ಅಷ್ಟು ಜನಕ್ಕೂ ಜಾಗ ಆಯ್ತಪ್ಪ. ಅದು ಎಲ್ಲಿಂದ ಜಾಗ ಮಾಡಿದ್ರು ಅನ್ನೋದೇ ಅರ್ಥನೇ ಆಗಲಿಲ್ಲ. ಜನ ಎಲ್ಲ ಹೊತ್ತಿಗೆ ನಿಂತ್ಕೊಂಡು ಫುಲ್ಲು ಎಲ್ಲರೂ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ತುಂಬ ವೆಹಿಕಲ್ಸ್ ಅಂದರೆ ಕೌಂಟ್ ಮಾಡಲಿಕ್ಕೂ ಆಗಲಿಲ್ಲ, ಅಷ್ಟು ವೆಹಿಕಲ್ಸ್ ಇತ್ತು. ನಾನು ನೋಡ್ತಿದ್ದೆ, ಅಯ್ಯೋ 1-2 ನಿಲ್ಲಿಸ್ಬೋದು, ಎಲ್ಲಿ ಇಷ್ಟು ಸಣ್ಣದ್ರೊಳಗೆ ಅಷ್ಟೊಂದೆಲ್ಲ ಜಾಗ ಸಿಗುತ್ತೆ, ಎಲ್ಲಿ ಕೂರಿಸ್ತಾರೆ, ಎಲ್ಲಿ ನಿಲ್ಲಿಸ್ತಾರೆ, ಜನಗಳೆಲ್ಲಿರ್ತಾರೆ, ಅಷ್ಟೆಲ್ಲ ಆಗಲ್ವೇನೋ ಅನ್ನೋ ಯೋಚನೆಯಲ್ಲೇ ನಾನಿದ್ದೆ. ಬಟ್ ಆಮೇಲೆ ಗೊತ್ತಾಗಿದ್ದು ಅಲ್ಲಿರೋ ಅಷ್ಟು ವೆಹಿಕಲ್ನ ಲಾಂಚಲ್ಲಿ ಹಾಕ್ಕೊಂಡು ಹೋಗ್ತಾರೆ ಅಂತ. ಸೊ 7:30ಗೆ ಇದು ಸ್ಟಾರ್ಟ್ ಆಗಿದ್ದು ಮಾರ್ನಿಂಗು. ಆ್ಯಕ್ಚುಲಿ ಮೊದಲನೇ ಲಾಂಚ್ ಇರೋದೇ 7:30ಗಂತೆ. ಒಂದು ಅರ್ಧ ಗಂಟೆಯಲ್ಲೆಲ್ಲ ಗಾಡಿಯೆಲ್ಲ ಹತ್ತಿಸೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದಮೇಲೆ ನಾವು ಹೋಗೋಕ್ಕೊಂದು 10 or 20 ಮಿನಿಟ್ಸ್ ಅಷ್ಟೇ ದೂರ ಜರ್ನಿ ಇರೋದು, ತುಂಬ ದೂರನೂ ಇಲ್ಲ. ಬಟ್ ನೀರಲ್ಲಿ ಹೋಗೋಕ್ಕಂತೂ ಅಲ್ಟಿಮೇಟ್ ಆಗಿತ್ತು ಮಾತ್ರ. ನೋಡಿ ಎಷ್ಟು ಜನ, ಎಷ್ಟು ವೆಹಿಕಲ್,
ಸಖತ್ ಸಖತ್ತು ಜನ, ಸಖತ್ತು ವೆಹಿಕಲ್. ನಿಜ ನನ್ನ ನಂಬಕ್ಕೆ ಆಗಿಲ್ಲ ಆಯಿತಾ. ಸ್ಟಾರ್ಟ್ ಮಾಡಿದ್ರು, ನಾವು ಅವ್ರ ಹತ್ರ ನಿಂತಿದ್ದೀವಿ, ನೋಡೋಣ ಹೇಗೆ ಮಾಡ್ತಾರೆ, ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ನೋಡೋಣ ಹೇಗಿರುತ್ತೋ ಏನೋ ನೋಡೋಣ ಅಂತ ಅಂದ್ಕೊಂಡು ಪಕ್ಕನೇ ನಿಂತ್ಕೊಂಡು ನೋಡ್ತಾಯಿದ್ವಿ. ಸೊ ಕೊನೆಗೆ ಬೈಕೆಲ್ಲ ಬಂದು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ಮೇಲೆ ಆ್ಯಕ್ಚುಲಿ ಇದು ಹಿಂಗೆ ಹೋಗಲ್ಲ ಆಯಿತಾ, ವಾಪಸ್ ತಿರ್ಗಿಸ್ಕೊಂಡು ಹೋಗುತ್ತೆ. ನಾವು ಅಂದ್ಕೊಂಡ್ವಿ ಆ ಕಡೆ ಸೈಡ್ ಹಂಗೆ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಸ್ಟಾರ್ಟ್ ಆದ ತಕ್ಷಣ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಈ ಥರ ಇರೋದು ರಿವರ್ಸ್ ಉಲ್ಟಾ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗುತ್ತೆ ಅಂತಲೇ ನನ್ನ ಎಕ್ಸ್ಪೆಕ್ಟೇಷನ್ ಸ್ಟ್ರೈಟ್ ಹೋಗುತ್ತೆ ಅಂತ ಇತ್ತು. ನೋಡಿ ಸ್ಟಾರ್ಟ್ ಆಗ್ತಾಯಿದೆ. ನಾವು ನೀರಲ್ಲಿ ಹೊರಟ್ವಿ. ನನ್ನ ಎಕ್ಸ್ಪೀರಿಯೆನ್ಸು ಪ್ರಕಾರ ನಾನು ಸ್ಟ್ರೈಟ್ ಹೋಗುತ್ತೆ ಅಂದ್ಕೊಂಡೆ. ಅವರು ಸ್ಟ್ರೈಟ್ ಹೋಗಿಲ್ಲ, ರಿವರ್ಸ್ ತೊಗೋತಾರೆ. ರಿವರ್ಸ್ ತೊಗೊಂಡು ಈ ಹಿಂದೆ ಸೈಡನ್ನೇ ಮುಂದೆ ಮಾಡಿ ಹೋಗ್ತಾರೆ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನೋಡಿ ನಮ್ಮದು ನೆಕ್ಸ್ಟ್ ಹೊರಟಾದ್ಮೇಲೆ ಅಲ್ಲಿ ಇನ್ನೊಂದು ರೆಡಿ ಆಗ್ತಾಯಿದೆ. ಸೊ ಈಗ ನೆಕ್ಸ್ಟ್ ಎಲ್ಲ ಬರೋರು ಅದಕ್ಕೆ ತುಂಬ್ಕೊತಾರೆ. ತುಂಬ ಜನ ಇದ್ದರು. ನೋಡಿ ಇಲ್ಲಿ ಬಸ್ಸು, ಪ್ರತಿಯೊಂದು ಬಸ್ ಎಲ್ಲ ಇದರಲ್ಲೇ ಹಾಕ್ಕೊಂಡು ಹೋಗ್ತಾರಪ್ಪ, ನನಗೂ ಗೊತ್ತೇ ಇರಲಿಲ್ಲ. ಬಟ್ ಚೆನ್ನಾಗಿತ್ತು. ನೀರಲ್ಲಿ ಹೊರಟ್ವಿ. ನೀರಲ್ಲೂ ತುಂಬ ಖುಷಿಯಾಗೋಯ್ತಾಯ್ತಾ. ಫಸ್ಟ್ ಟೈಮು ಆ ಥರದಲ್ಲಿ ಎಲ್ಲೋ ನೀರು ಬೋಟು ಆ ಥರದ್ರಲ್ಲೆಲ್ಲ ಹೋಗಿರಲಿಲ್ಲ. ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಕಡಿಮೆ ಇತ್ತು ನನಗೆ. ಅದು ಫಸ್ಟ್ ಟೈಮೇ ಇಷ್ಟೊಂದು ದೊಡ್ಡದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ತುಂಬಾ ಖುಷಿಯಾಗಿ ಹೋಗ್ಬಿಡ್ತು ನನಗೆ. ಸೊ ಟರ್ನ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಟರ್ನ್ ಮಾಡಿಕೊಂಡು ರಿವರ್ಸಲ್ಲಿ ಹೋಗೋದೆ. ತುಂಬ ದೂರ ಏನಿಲ್ಲ, ಸ್ವಲ್ಪ ಹತ್ರನೇ ಇತ್ತು. ಬಟ್ ಆದ್ರೂ ರಿವರ್ಸ್ ತೊಗೊಂಡು ನಾವು ಹೊರಟ್ವಿ. ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಬಿಸಿಲು ಇರಲಿಲ್ಲ. ವೆದರ್ ತುಂಬಾ ಕೂಲಾಗಿ, ತುಂಬ ಆರಾಮ್ಸಾಗಿ, ತುಂಬ ಕಂಫರ್ಟ್ ಫೀಲ್ ಆಗ್ತಿತ್ತು. ಚೆನ್ನಾಗಿತ್ತು. ನಾನು, ನನ್ನ ಮಗ, ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದ್ವಿ. ಫಸ್ಟ್ ಟೈಮು ಒಳ್ಳೆ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ಎಂಜಾಯ್ ಅಂತ ಮಾಡಿದ್ವಿ. ಚೆನ್ನಾಗಿತ್ತು. ನೋಡಿ ಎಷ್ಟು ಕ್ಲಿಯರಾಗಿದೆ ನೀರು, ಮಸ್ತಾಗಿತ್ತು. ತುಂಬಾ ಖುಷಿ ಆಯಿತು. ಯಾರಿಗಾದರೂ ಹೋಗಬೇಕು ಅಂತ ಆಸೆ ಇದ್ದರೆ ಹೋಗಿ ಬನ್ನಿ. ನೋಡಿ ಇದೇ ಎಂಡು ಬಂದ್ವಿ. ಆ್ಯಕ್ಚುಲಿ ಅಲ್ಲೆಲ್ಲ ಕೆಲಸ ನಡೀತಿತ್ತು, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಅಂತೆ. ಅದ್ರ ಮೇಲೆಲ್ಲ ಸೇತುವೆ ಅದು ಹೆಂಗೆ ಕಟ್ಟಿದ್ರು, ಅಷ್ಟೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರಲ್ವ. ಬೋಟಲ್ಲೇ ನಿಂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಅವರು ತುಂಬ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ನೀರು ಮೇಲೆ ಕೆಲಸ ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ. ಕೊನೆ ಎಂಡಿಂಗಿಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ಆಗುತ್ತೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಲಿ ತುಂಬ ವೆಹಿಕಲ್ ನಿಲ್ಲಿಸಿರ್ತಾರೆ, ಗಾಡಿಗಳನ್ನ ಆಯಿತಾ. ಅಲ್ಲಿ ಹೋಗಿ ಇಳಿದ ತಕ್ಷಣವೇ ನಮ್ಮ ತಲೆ ಮೇಲೆ ಕುತ್ಕೊಳ್ಳೋರಂಗೆ ಆಡ್ತಾರೆ. ಬನ್ನಿ ಅಂತ ಎಷ್ಟು ಹಿಂಸೆ ಕೊಡ್ತಾರೆ. ಆ ಥರ ಎಲ್ಲ ಆ್ಯಕ್ಚುಲಿ ಇದೊಂದು ಪ್ರಾಬ್ಲಮ್ ಇದೆ ಆಯಿತಾ. ಎಲ್ಲಾದರೂ ಟೂರಿಸ್ಟ್ ಕಡೆ ಹೊರಗಡೆ ಹೋದರೆ ಅಥವಾ ಔಟ್ಸೈಡ್ ಎಲ್ಲಾದರೂ ಹೋದರೆ ಆ ಟ್ಯಾಕ್ಸಿ ಅವರಾಗಲಿ ಆಟೋದವರಾಗಲಿ ತುಂಬ ಇರಿಟೇಟ್ ಮಾಡೋ ಥರ ಫೀಲ್ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಅವ್ರು ಬೇಕಾದವರು ಅವ್ರು ಹೋಗ್ತಾರೆ, ಕೇಳ್ತಾರೆ ಅನ್ನೋದಿಲ್ಲ. ಬನ್ನಿ ಯಾವ ಕಡೆ ಬನ್ನಿ, ಈ ಕಡೆ ಬನ್ನಿ, ನಮಗೆ ಕನ್ಫ್ಯೂಸ್ ಮಾಡಾಕ್ಬಿಡ್ತಾರೆ. ನಂಗೆ ಅದೊಂದು ಇಷ್ಟ ಆಗಲ್ಲ. ಸೊ ಚೆನ್ನಾಗಿತ್ತು. ಇಳಿದ್ವಿ. ಇಲ್ಲಿಂದ ಇಳಿದ ತಕ್ಷಣ ನಾವು ಒಂದು ಗಾಡಿ ಮಾಡ್ಕೊಂಡ್ವಿ. ಒಂದು ಗಾಡಿಯಲ್ಲಿ ಹೊರಟ್ವಿ. ಸೊ ಅಲ್ಲೂ ಮೇ ಬಿ ಶೇರ್ ಹಾಕ್ತಾರೆ. ನಾವು 5 ಜನ ಇರೋದ್ರಿಂದ ಶೇರ್ ಹಾಕ್ಸ್ಕೊಂಡು ಟೆಂಪಲ್ ಹತ್ರ ಬಂದ್ವಿ. ಸೊ ಹೇಳ್ಕೊಂಡು ಟೆಂಪಲ್ ಒಳಗೆ ಬಂದ್ವಿ. ಅಲ್ಲೊಂದು ಹಸು ಇತ್ತು, ತುಂಬ ಚೆನ್ನಾಗಿತ್ತು. ಬಸವನ್ನ ಸಾಕಿದ್ರು, ಚೆನ್ನಾಗಾದರೆ ತುಂಬಾ ಚೆನ್ನಾಗಿತ್ತು. ನೋಡಿ ತೋರಿಸ್ತೀನಿ. ಆ್ಯಂಡ್ ಟೆಂಪಲ್ ಒಳಗಡೆ ಮೊಬೈಲ್ ತೊಗೊಂಡು ಬಿಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ. ಕ್ಲಿಕ್ ಮಾಡಬೇಕು ಅಂದ್ಕೊಂಡೆ, ಅದು ಮಾಡಬಾರ್ದು ಅಂತ ಅಂದರು. ಅದಕ್ಕೆ ಮಾಡಲಿಲ್ಲ. ಅದನ್ನ ಮುಗಿಸ್ಕೊಂಡು ಬಂದಾದಮೇಲೆ ಅಲ್ಲೇ ತಿಂಡಿ ವ್ಯವಸ್ಥೆ ಮಾಡಿದರು. ತಿಂಡಿ ಇತ್ತು, ಪ್ರಸಾದ ತಿನ್ನಲಿಕ್ಕೆ ಅಂತ ನಾವು ನನ್ನ ಫ್ರೆಂಡ್ಸು ಎಲ್ಲ ಹೊರಟಿ ಸಾಲಲ್ಲಿ ಹೋಗಿ, ಅಂದರೆ ಅಷ್ಟು ಅರ್ಲಿ ಮಾರ್ನಿಂಗೇನೆ ಎಷ್ಟು ಬೇಗ ಹೋದ್ರೂ ಮೇ ಬಿ ನಾವು ಹೋಗೋಷ್ಟರಲ್ಲಿ 9:30 ಆಗಿತ್ತು. 9:30 ತಿಂಡಿ ಆಗಿತ್ತು. ತುಂಬ ಜನನೂ ಇದ್ದರು. ತುಂಬ ಹೈಜೆನಿಕ್ ಆಗಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿ ನೀಟ್ನೆಸ್ ಮೇಂಟೈನ್ ಮಾಡಿದರು. ಊಟವೂ ತುಂಬ ಚೆನ್ನಾಗಿತ್ತು. ಸೊ ಏನೋ ರೈಸ್ ಮಾಡಿದರು. ರೈಸ್ ಸಿಕ್ತು ಅಂದಿದ್ದು. ರೈಸ್ ತೊಗೊಂಡು ತಿಳ್ಕೊಂಡ್ವಿ, ಹೊರಟ್ವಿ. ನಾನು ನನ್ನ ಫ್ರೆಂಡು, ಮಕ್ಳಿಗಂತೂ ಸಖತ್ತು ಖುಷಿಯಾಗಿಲ್ಲ ನೀರು ನೋಡೋಕ್ಕೆ. ಕೂಗಾಡ್ತಿದ್ದೆ, ಸಖತ್ತು ಕೂಗಾಡ್ತಿದ್ದ. ಡಿಸ್ಟರ್ಬ್ ಮಾಡಿದ್ದು ಚೆನ್ನಾಗಿತ್ತು. ನನ್ನ ಮಗ ಸಖತ್ತಾಗಿ ಹೇಳಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ದೇವಸ್ಥಾನದಲ್ಲಿ ಊಟ ತುಂಬ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸ್ ಮತ್ತಿದ್ವಿ. ಅಲ್ಲಿ ರಿಟರ್ನ್ ಹೊರಟ್ಬಿಟ್ವಿ. ಹೊರಟಾದ್ಮೇಲೆ ಮತ್ತೆ ದೇವಸ್ಥಾನ ಎಲ್ಲ ಹತ್ತಿಸ್ಬಿಟ್ಟು ಗಾಡಿ ಎಲ್ಲ ಹಾಕಿಬಿಟ್ಟಿದ್ರು. ನೋಡಿ ಎಷ್ಟು ವೆಹಿಕಲ್ ಇಟ್ಟಿದ್ದಾರೆ, ಹಬ್ಬ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಯಾರಿಗಾದ್ರೂ ಈ ಥರ ಟ್ರಾವೆಲ್ ಮಾಡಬೇಕು, ಈ ಥರದ್ದು ಇದರಲ್ಲಿ ಹೋಗಬೇಕು ಅನ್ನೋ ಆಸೆ ಇದ್ದರೆ ಬೇಗ ಹೋಗಿ. ಅಲ್ಲಿ ಆಲ್ರೆಡಿ ಬ್ರಿಡ್ಜ್ ಆಗಿದೆ ಅಂತೆ. ಸೊ ಕ್ಲೋಸ್ ಮಾಡ್ತಾರೆ ಅನ್ನೋದು ಇದೆ. ಮಾಡ್ತಾರೋ ಮಾಡಲ್ವೋ ಅದು ನನಗೆ ಗೊತ್ತಿಲ್ಲ. ಲಾಂಚಲ್ಲಿ ಯಾರ್ಯಾರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ದೀರಾ, ಎಲ್ಲರೂ ಸಿಗಂದೂರಿಗೆ ಹೋಗಿ
ಇಲ್ಲಿವರೆಗೂ ನಾನು